ಈಗ ಸ್ವಲ್ಪ ರೈಟಿಂಗ್ ಕಡೆಗೆ ಬರೋಣ. ಮೇಲ್ ಪ್ರೆಗ್ನೆನ್ಸಿ ಅನ್ನೋದು ಅಫ್ಕೋರ್ಸ್ ಹಾಲಿವುಡಲ್ಲಿ ಕೆಲವು ಫಿಲ್ಮ್ಸ್ ಬಂದಿದೆ, ಫಾರಿನ್ ಲ್ಯಾಂಗ್ವೇಜಸಲ್ಲಿ ಕೆಲವು ಫಿಲ್ಮ್ಸ್ ಬಂದಿದೆ, ಆಲ್ ಆಫ್ ದಟ್. ವೈ ಡು ಯು ಥಿಂಕ್ ನಮ್ಮಲ್ಲಿ ಹೆಚ್ಚು ಈ ಪರ್ಟಿಕ್ಯುಲರ್ ಟಾಪಿಕ್ನ ತಗೊಂಡಿಲ್ಲ? ಆಕ್ಚುಲಿ ಇಟ್ಸ್ ಬ್ಲೆಸ್ಸಿಂಗ್ ಫಾರ್ ಮೀ. ಒಳ್ಳೇದಾಯ್ತು ಅಂದರೆ ಒಳ್ಳೇದಾಯ್ತು ಆ್ಯಕ್ಚುಲಿ, ಯಾರು ತೊಗೊಂಡಿಲ್ಲ. ಅನ್ಟಚ್ಡ್ ಪ್ರಾಡಕ್ಟ್ ಇದೆ ಆ್ಯಕ್ಚುಲಿ. ಐ ಡೋಂಟ್ ನೋ, ಅಂದರೆ ನಾವು ಆಡಿಯನ್ಸಸ್ ಬಿಕಮ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ದಿ ಮೇಕರ್ಸ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅಂದರೆ ಯು ಹ್ಯಾವ್ ಟು ಕೇಟರ್ ದಮ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್ ಎಲ್ಲದನ್ನು. ಅಂದರೆ ಐ ಆಲ್ವೇಸ್ ವಾಂಟ್ ಟು ಬ್ರೇಕ್ ದಟ್ ಕ್ಲೀಶೆ ಸಿನಿಮಾ ಮೇಕಿಂಗ್ ಅಂತ. ಅಂದರೆ ಅದೊಂದು ಗ್ರಾಮರ್ನ I want to come out of that and make a different kind of film. Though it has to be a commercial film also, because entertainer ಆಗು ಇರಬೇಕು ಆ್ಯಂಡ್ ಹಾಗೆ. ಬಟ್ ಅದೇ ಅವ್ರು ಈ ರೀತಿಯಲ್ಲಿ ಕೇಳ್ತೀನಿ. ಒಂದು ಲೆಟ್ ಮಿ ಸ್ಟಾರ್ಟ್ ವಿತ್ ದಟ್. ನಿಮಗೆ ಈ ಟಾಪಿಕ್ನ ತೊಗೊಂಡು ಮಾಡೋಣ ಅಂತ ಅನ್ಸುತ್ತೆ, ಯಾಕೆ, ಹೇಗೆ ಆ್ಯಂಡ್ ಯಾವಾಗ? ನನಗಿದು ಮೇಜರ್ ಅನ್ಸಿದ್ದೇನೆಂದರೆ, ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಫ್ಯೂ ಸೆಕ್ಟರ್ ಆಫ್ ಕಾಮಿಡಿ ಫಿಲ್ಮ್ಸ್ ಒಂದು ಇರುತ್ತೆ. ಒಂದು ನಾರ್ಮಲ್ ಆಗಿ ಒಂದು ಹೀರೋಗೆ ಒಂದು ಕಾಮಿಡಿ ಒಂದೊಬ್ಬ ಇರ್ತಾನೆ, ಆ ಥರ ಎಲ್ಲದನ್ನು. ನಿಮಗೆ ಪ್ರೋಟೋಗಾನಿಸ್ಟೇನೆ ಇಲ್ಲಿ ಇಟ್ಸ್ ಅ ರೋಲರ್ ಕೋಸ್ಟರ್ ರೈಡ್ ಆಗಿಬಿಟ್ರೆ, ಆ್ಯಂಡ್ ವಿತ್ ದಿಸ್ ಕಾನ್ಸೆಪ್ಟ್ ಐ ಆಮ್ ಶ್ಯೂರ್ ಇದು ವರ್ಕ್ ಆಗುತ್ತೆ ಅಂತ ನಂಗೆ ಅನಿಸ್ತು ಆ್ಯಕ್ಚುಲಿ. ಅಂದರೆ ಇದು ಹೌ ಯು ಟೆಲ್ ಅ ಸ್ಟೋರಿ ಟು ಪೀಪಲ್ ಎಲ್ಲ, ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸ್ತು. ನನ್ನ ಫಸ್ಟ್ ಸ್ಟೆಪ್ ಇನ್ ಟು ದಿ KFI ಅಂದರೆ ದಿಸ್ ವಿಲ್ ಬಿ ಅ ಮಾರ್ಕ್. ಅಂದರೆ ನಾಳೆ ದಿನ ಆಫ್ಟರ್ 10 years, ಐ ಡೋಂಟ್ ನೋ ವೆದರ್ ಐಮ್ ಟೇಕಿಂಗ್ ಟು ಮಚ್, ಆಫ್ಟರ್ 10 years ಡೌನ್ ದಿ ಲೈನ್ ಆದ್ರೂ ಒಬ್ಬ ಪ್ರೆಗ್ನೆಂಟ್ ಮ್ಯಾನ್ ಒಂದು ಸ್ಟೋರಿ ಬಂದಿತ್ತು ಅಂದರೆ ನಮ್ಮ ಸಿನಿಮಾ ರೆಫರ್ ಆಗುತ್ತೆ. ಸೊ ದಟ್ ಐ ಟೇಕ್ ಇಟ್ ಇನ್ ಪ್ರೈಡ್ ಅನ್ಸ್ಬಿಡುತ್ತೆ ಆವಾಗ. ಅಂದರೆ ಒಂದು ಸಿನಿಮಾ ಬಂದಿತ್ತು, ಕಾಮಿಡಿ ಸಿನಿಮಾ ಅನ್ನೋದಕ್ಕೂ ಈ ಥರ ಒಂದು ಸಿನಿಮಾ ಬಂದಿತ್ತು ಅನ್ನೋದಕ್ಕೂ ನನಗೆ I wanted some mark on my first film. ಅಂಡರ್ಸ್ಟುಡ್. ಸೂಪರ್. ಈಗ ಸರಿ, ನಿಮಗೆ ಆ ಒಂದು ಥಾಟ್ ಬಂತು ದಟ್ ಯುನೀಕ್ ಆಗೇ ಇರಬೇಕು ನನ್ನ ಫಸ್ಟ್ ಫಿಲಮ್ ಅಂತ. ಆ್ಯಂಡ್ ಬಟ್ ಈ ಮೇಲ್ ಪ್ರೆಗ್ನೆನ್ಸಿ ಥಾಟ್ ಎಲ್ಲಿಂದ ಬಂತು? ಐ ಅಂಡರ್ಮೆಂಟ್ ಆ್ಯಕ್ಚುಲಿ ನಮ್ಮ ಮನೇಲೇ. ಆ್ಯಕ್ಚುಲಿ ನನ್ನ ಮೊನ್ನೆ ಪ್ರೆಸ್ ಮೀಟಲ್ಲಿ ಒನ್ ಡೇ ನಾರ್ಮಲಿ ನಮ್ದೇನಾಗುತ್ತೆ ಅಂದರೆ, ವಿ ಕಮ್ ಹೋಮ್ ಲೇಟ್ ವಾಚಿಂಗ್ ಅ ಫಿಲ್ಮ್ ಆರ್ ವಾಟ್ ಎವರ್ ಫಾರ್ ರೀಸನ್ಸ್, ಯು ಕಮ್ ಹೋಮ್ ಲೇಟ್ ಆ್ಯಂಡ್ ಬೈಯೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೇಬಲಲ್ಲೇ ನಮಗೆ. ವಿ ಆಲ್ ಬಿಲಾಂಗ್ ಟು ದ ಸೇಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಗೆ ಅದೇ ಏನಪ್ಪ ನಿನ್ಗೆ 9 ತಿಂಗಳು ಎತ್ತು, ಅದೇ ಸೇಮ್ ಎಲ್ಲರ ಮನೆ ದೋಸೆ ತೂತೆ. ಐ ಆಲ್ಸೋ ಗಾಟ್ ದ ಸೇಮ್ ಡೈಲಾಗ್ ಆ್ಯಂಡ್ ಐ ಸ್ಲೆಪ್ಟ್. ಅವತ್ತು ರಾತ್ರಿ ಮಲಗಬೇಕಾದ್ರೆ ನಂಗೆ ಥಾಟ್ ಬಂದಿದ್ದು, ಇದು ಗಿವ್ ಬ್ಯಾಕ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಂದರೆ ಐ ಅಂಡರ್ವೆಂಟ್ ದಟ್ ಥಿಂಗ್ ಸೇಯಿಂಗ್ ದಟ್ ನಾನೇ ಪ್ರೆಗ್ನೆಂಟ್ ಆಗಿ ಡೆಲಿವರ್ ಮಾಡಿಬಿಟ್ಟೆ. ಇದು ಅನ್ಕೊಂಡ್ಬಿಟ್ಟು ನಾನು ಈ ಥಾಟು, ವೈ ಕಾಂಟ್ ದಟ್ ಬಿ ಮೈ ಫಿಲ್ಮ್ ಅಂತ ಐ ಸ್ಟಾರ್ಟ್ ಇಟ್ ಆಫ್. ಸರಿ, ಈಗ ಆ ಥಾಟ್ ಬಂತು, ಪ್ಲಸ್ ಯುನೀಕ್ ಆಗಿ ನನ್ನ ಫಸ್ಟ್ ಫಿಲ್ಮ್ ಇರಬೇಕು, ಅದೆರಡು ಕಾಂಬಿನೇಷನ್ ಸರಿಯಾಗಿ ಸೆಟ್ ಆಯಿತು. ಥಾಟ್ ಬಂದ ಮೇಲಿಂದ ಬರೆಯೋದಿದೆಯಲ್ಲ, ಅದು ಒಂದು ರೀತಿಯ ತುಂಬ ಹಿಂಸೆಯ ಪ್ರೋಸೆಸ್ ಅಂತ ನಾನು ಅನ್ಕೊಳ್ತೀನಿ. ಹೌದು, ಬಿಕಾಸ್ ಥಾಟ್ ಬಂದ್ಬಿಟ್ಟಿದೆ, ಅದರಲ್ಲಿ ಜ್ಯೂಸ್ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಈಗ ಸೀನ್ಸ್ ಬರೀತಾ ಹೋಗಬೇಕು, ಐಡಿಯಾಸ್ನ ಬಿಲ್ಡ್ ಮಾಡ್ತಾ ಹೋಗಬೇಕು ಅಲ್ವಾ? ಆ ಒಂದು ಕ್ರಿಯೆ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾನು ನಾರ್ಮಲಿ ವೆನ್ ಐ ರೈಟ್ ದಿಸ್ ಸ್ಟೋರಿ ಎಲ್ಲ, ಐ ರೈಟ್ ಇನ್ ಮೈ ಪೇಷನ್ಸ್. ಅಂದರೆ ನನ್ನ ಒಂದು ದುನಿಯಾ, ನನ್ನ ಒಂದು ವರ್ಲ್ಡಲ್ಲೇ ನಾನು ಐ ವುಡ್ ಕುತ್ಕೊಂಡು ಬರೀತೀನಿ ನಾನು. ಈ ಸ್ಪಾರ್ಕ್, ಈ ಐಡಿಯಾ ಬರುತ್ತಲ್ಲ, ನಾರ್ಮಲಿ ಪ್ರೋಕ್ರಾಸ್ಟಿನೇಷನ್ ಆಗ್ಬಿಡುತ್ತೆ ಎಷ್ಟೊಂದು ಜನರಿಗೆ. ಅಂದರೆ ಆ ಥಾಟ್ ಇಟ್ಕೊಂಡೇನೆ ಲೈಫ್ ಲಾಂಗ್ ಬದುಕುತ್ತೇವೆ. ವಿ ನೆವರ್ ಮೇಕ್ ಇಟ್ ಆಸ್ ಆ್ಯಂಡ್ ಈ ಥರ ಸಿಕ್ಕಿದಾಗ ಯು ಹ್ಯಾವ್ ಟು ಯುಟಿಲೈಸ್ ಯೋರ್ ಸೆಲ್ಫ್ ಫಸ್ಟ್. ಆಮೇಲೆ ನೀವು ಬೇರೆಯವ್ರನ್ನ ಯುಟಿಲೈಸ್ ಮಾಡೋದು, ಸೆಟ್ಟಲ್ ಅದು ಬೇರೆ ಆಗುತ್ತೆ. ಫಸ್ಟ್ ನಮ್ಮ ಥಾಟ್ನ ನಾವು ವಿ ಹ್ಯಾವ್ ಟು ಗಿವ್ ಜಸ್ಟಿಸ್ ಟು ಅವರ್ ಥಾಟ್. ಸೊ ಅಲ್ಲಿಂದ ಬರ್ಕೊಂಡು ಬರ್ಬೇಕಾದ್ರೆ ದಿ ಟ್ರಾವೆಲ್ ಆಫ್ ದಿಸ್ ಸ್ಟೋರಿ ವಾಸ್ ಲೈಕ್, ಹಿಂಗಾಗಿದೆ ಒಬ್ಬನಿಗೆ, ಇವಂದು ಏನೇನು ಸಮಸ್ಯೆ ಆಗ್ತಾ ಇದೆ, ಆಡಿಯನ್ಸ್ ಹೆಂಗೆ ಬರ್ತಾ ಇದೆ ಅನ್ನೋದು. ನಾನು ಯು ಶುಡ್ ರೈಟ್ ಟೇಕಿಂಗ್ ಕೇರ್ ಆಫ್ ದ ಆಡಿಯನ್ಸ್. ಐ ನಾರ್ಮಲಿ ಎಂಜಾಯ್ ಮೈ 360 degrees ಆಫ್ ಮೈ ಕ್ಯಾರೆಕ್ಟರ್ಸ್ ಎವಾಲ್ವಿಂಗ್ ಆ್ಯಂಡ್ ಅವ್ರದ್ದೊಂದು ಜರ್ನಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ನಿಮ್ಗೆ ಅಲ್ಲೇ ನಿಮಗೆ ಕ್ರ್ಯಾಕ್ ಮಾಡ್ಕೊಂಡು. ಆದರೆ ಬರಿಬೇಕಾದ್ರೆ ನಾನೇ ಕ್ರ್ಯಾಕ್ ಮಾಡ್ತಾ ಇರ್ತೀನಿ, ಇದು ಹಿಂಗಾಯ್ತು, ಯಾವ ರೀತಿ ಕ್ರ್ಯಾಕ್ ಆಗಿರುತ್ತೆ ಇವ್ನಿಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರ್. ಬಿಕಾಸ್ ಕತೆ ಲೈನ್ ಹುಟ್ಟಿದಾಗ ಕ್ಲೈಮ್ಯಾಕ್ಸ್ ಹುಟ್ಟಿರಲ್ಲ. ಕರೆಕ್ಟು. ಇಲ್ಲ, ನಿಮಗೆ ಕ್ಲೈಮ್ಯಾಕ್ಸ್ ಹುಟ್ಟಿರ್ತದೆ, ನಿಮಗೆ ಬಿಗಿನಿಂಗ್ ಹುಟ್ಟಿರಲ್ಲ. ನಮ್ಮ ಹೀರೋ ಕ್ಲೈಮ್ಯಾಕ್ಸ್ ಇಲ್ಲೇನಾಯ್ತು, ಇಲ್ಲಿ ಥಾಟ್ ಬಂತು, ಕ್ಲೈಮ್ಯಾಕ್ಸ್ ಬಂದಿಲ್ಲ. ಒನ್ ಡೇ ಮಾರ್ನಿಂಗ್ ದಿ ಸಿಂಪಲ್ ಲೈನ್ ಇಸ್, ನೀವು ನೋಡಿರ್ತೀರಾ ಅರ್ಜುನ್ ಅಂತ, ಈಸ್ ಅ ಸೆಲೆಬ್ರಿಟಿ ಮಾಸ್ಟರ್ ಶೆಫ್. ನಾನು ಅದು ಚೂಸ್ ಮಾಡೋದಕ್ಕೆಲ್ಲ ಇರುತ್ತೆ, ವೈ ಅ ಮಾಸ್ಟರ್ ಶೆಫ್, ವೈ ಗೋವಾ, ವೈ ಇದಂತ. He wakes up in the morning thinking that he underwent a labor pain and he was taken to a hospital and delivered to a baby. Next day morning, he's having a coffee and he sees a baby in his bed. ಇಷ್ಟೇ ಥಾಟ್ ಇಂದ ಈಗ ಸಿನಿಮಾ ಬರಿಬೇಕೀಗ. ಸೊ ದಿಸ್ ಇಸ್ ದ ಜರ್ನಿ. ಈ ಜರ್ನಿ ನಾನು ಯು ಹ್ಯಾವ್ ಟು ಅನುಭವಿಸ್ಬೇಕು. ಅವ್ನು ಅರ್ಜುನ್
ಅವನಿಂದ ಹೆಂಗೆ ಕ್ರ್ಯಾಕ್ ಮಾಡ್ಕೊಂಡು ಹೋದ ಅಂದ್ಬಿಟ್ಟು ಯು ಸ್ಟಾರ್ಟ್. ಆ್ಯಂಡ್ ಸ್ಟೋರಿ ಬರಿಬೇಕಾದ್ರೆ ಅದು ಇಟ್ ವಿಲ್ ಡಿಮ್ಯಾಂಡ್ ಇಟ್ ಸ್ಟ್ರೇಟ್ ಫಿಲ್ಮ್ ಆಗಲ್ಲ ಇವಾಗ. ಅಂದರೆ ಇದನ್ನ ಕ್ಲೈಮ್ಯಾಕ್ಸ್ ಬ್ಲಾಕಲ್ಲಿ ಇಡ್ತೀವ, ಇದೇ ಫಸ್ಟ್ ಓಪನಿಂಗ್ ಮಾಡಬೇಕಾ, ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದೆಲ್ಲದು ನಾವೇ ಕ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇವ್ರ ರೈಟಿಂಗಲ್ಲೇ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಓಕೆ ಈ ಬ್ಲಾಕ್ ಫಸ್ಟೇ ಓಪನ್ ಮಾಡೋಣ, ಹುಕ್ ಆಗಿಬಿಡ್ಬೇಕು ಫಸ್ಟೇ, ಸೊ ದಟ್ ನಿಮ್ಮ ನೆಕ್ಸ್ಟ್ ಶುಡ್ ಬಿ ಅಂದರೆ ಇಟ್ಸ್ ಅ ಸೈನಿಸ್ಟಿಕಲ್ ಗ್ರಾಫ್. ಅಂದರೆ ಯು ಹ್ಯಾವ್ ಟು ಹೈ ಪಾಯಿಂಟ್ಸ್ ಇರುತ್ತೆ, ಯು ಹ್ಯಾವ್ ಟು ಸಟಲ್ ಸಮ್ ಸೀನ್ಸ್. ದಿಸ್ ಇಸ್ ಅ ಏನೋ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ರೈಟಿಂಗ್ ಆ್ಯಕ್ಚುಲಿ. ಯು ಹ್ಯಾವ್ ಟು ರೈಟ್. ಕರೆಕ್ಟ್. ಈಗ ಈತ ಅರ್ಜುನ್ ಹೆಬ್ಬಾರ್ ಅಂತ ಬಂದಿದೆ. ಆ್ಯಂಡ್ ಅರ್ಜುನ್ ಅನ್ನೋ ಹೆಸರು ಯಾಕೆ ಅಂತ ನೀವು ಹೇಳಿದ್ರಿ, ಮಹಾಭಾರತದ ವಿರಾಟ ಪರ್ವ ಆಲ್ ಆಫ್ ದ್ಯಾಟ್. ಸೊ ಈಗ ಲೆಟ್ ಮಿ ಸ್ಟಾಪ್ ದರ್. ಈಗ ಈತ ಒಬ್ಬ ಮಾಸ್ಟರ್ ಶೆಫ್ ಅಥವಾ ಸೆಲೆಬ್ರಿಟಿ ಶೆಫ್ ಅನ್ನೋದು ಆ ಥಾಟ್ ಹೇಗೆ ಅಂದರೆ ಹೌ ಡಿಡ್ ಯು ಗೆಟ್ ದಟ್ ಥಾಟ್? ಆ ಒಂದು ಕ್ಯಾರೆಕ್ಟರ್ ಈತ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ? ಸಿ ಅದು ನನಗೆ ಕತೆ ಬಿಟ್ಕೊಟ್ಟು ಅನ್ಸುತ್ತೆ. ಬಟ್ ಎನಿವೇಸ್ ಐ ಟ್ರೈ ಟು ಏನೋ ಹೈ ಲೆವೆಲ್ ಬರ್ಡ್ಸ್ ಐ ವ್ಯೂ ಅಲ್ಲಿ ಹೇಳ್ಬೇಕಂದ್ರೆ, ಸಿ ದೀಸ್ ಮಾಸ್ಟರ್ ಶೆಫ್ಸ್ದು ಅವ್ರದ್ದು ಸೆಲೆಬ್ರಿಟಿ ಲೈಫ್ನ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಅದು ಬೇರೆ ಇಂಡಸ್ಟ್ರಿಲಾಗಿ ಎಲ್ಲ ಮಾಡಿರ್ಬೋದು, ಆ್ಯಂಡ್ ಇಲ್ಲೂ ಮಾಡಿರ್ಬೋದು, ಐ ಆಮ್ ನಾಟ್ ಶ್ಯೂರ್. ಬಟ್ ಅವನದೊಂದು ಲೈಫ್ ಸ್ಟೈಲ್ನ ನಾನು ಒಂದು ಅಂದರೆ ಇವಾಗ ಇವನ್ನ ಸಾಫ್ಟ್ವೇರ್ ಇಂಜಿನಿಯರು ಮಾಡ್ಬೋದಿತ್ತು ನಾನು. ಇವನ್ನ ಯು ಕ್ಯಾನ್ ಸಿ ಕತೆ ಆಗಿರುತ್ತೆ. ಯು ಕ್ಯಾನ್ ಪ್ಲೇಸ್ ಹಿಸ್ ಪ್ರೊಫೆಷನ್ ಆಸ್ ಎನಿಥಿಂಗ್ ಯು ವಾಂಟ್. ನಾರ್ಮಲಿ ರೈಟಿಂಗ್ ಅಲ್ಲಿ ಇವನೊಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಎನಿಥಿಂಗ್ ಯು ಕ್ಯಾನ್ ಫಿಟ್ ಇನ್ ಟು ಎನಿಥಿಂಗ್. ಕರೆಕ್ಟ್. ಯಾಕೆ ಅಂದ್ರೆ ಇಲ್ಲಿ ಆತ ಮಗು ಅನ್ನೋದು ಕೋರ್. ಸೊ ಅವ್ನ ಪ್ರೊಫೆಷನ್ ಆಕ್ಚುಲಿ ಯಾವ್ದಾದ್ರು ಇರ್ಬೋದು. ಸೊ ಕಥೆಯಲ್ಲಿ ಇವಾಗ ಅವ್ನ ಪ್ರೊಫೆಷನ್ ವಿಲ್ ಆಲ್ಸೋ ಈಸ್ ಏನೋ ಇನ್ಕಾರ್ಪೊರೇಟೆಡ್ ಇನ್ ದ ಸ್ಕ್ರಿಪ್ಟ್. ಅದು ಇವನ್ ಶೆಫ್ ಇರೋದ್ರಿಂದ ಅವ್ನ ಥಾಟ್ ಪ್ರಾಸೆಸ್ ಏನಿದೆ ಅಬೌಟ್ ಲೈಫ್ ಅದು ಬಿಲ್ಡ್ ಆಗಿದೆ ಆಮೇಲೆ ಅದು. ಶೋರ್. ಓಕೆ. ಈಗ ಏನು ಹೇಳಿದ್ರಿ ನೀವು, ಯುನೀಕ್ ಆಗಿರಬೇಕು. ಇದೊಂದು ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದೇ ಥಾಟ್ ಆಗಾಯಿತು. ಆ್ಯಂಡ್ ಅಲ್ಲಿಂದ ಆ ಪಾತ್ರದ ಸುತ್ತಲೂ ನಾನು ನೋಡ್ತಾ ಹೋದರೆ ನನಗೆ ಕಥೆ ಹುಡ್ತಾ ಬರುತ್ತೆ. ಅರ್ಜುನ ಯಾಕೆ, ಅರ್ಜುನ್ ಇದು ಶೆಫ್ ಯಾಕೆ ಅಂತ ಮಾತಾಡಿದ್ವಿ. ಬಟ್ ಅದು ನೋಡ್ತಾ ಈಗ ಟ್ರೇಲರಲ್ಲಿ ನೋಡೋ, ಫಸ್ಟ್ ಆಫ್ ಆಲ್ ಇಟ್ಸ್ ಅ 3 minute 20 second ಟ್ರೇಲರ್. ಆ ಡಿಸಿಷನ್ ಹೇಗೆ ಮಾಡಿದೆ? ಯೂಶಲಿ 2 ನಿಮಿಷದ ಕೆಳಗಡೆ ಅಥವಾ 2.5 ನಿಮಿಷದ ತನಕ ಇಡ್ತಾರೆ. ಇಲ್ಲಿ ಯು ಡಿಡ್ ಅ ಲಾಂಗ್ ಟ್ರೇಲರ್. ಆ ಡಿಸಿಷನ್ ಹೇಗೆ? ಸಿ ನಾರ್ಮಲಿ ಈಗ 2 minutes ಟ್ರೇಲರ್ ಕಟ್ ಮಾಡಿಬಿಟ್ಟು ತೋರಿಸ್ತೆ ಅಂದರೆ ಅದು ಒಂಥರ ನೀವು ಇದು ನಮ್ಮ 3 ನಿಮಿಷ ಏನಿದೆ ಡ್ಯೂರೇಷನ್ 3 minutes 20 seconds ಅಲ್ಲಿ ನಿಮ್ಗೆ ಆ್ಯಕ್ಚುಲಿ ಒಂದು ಸಿನಿಮಾ ಹೇಳಿದ್ದೀನಿ ನಾನು ನಿಮಗೆ. ಆ್ಯಂಡ್ ಬ್ಯೂಟಿಫುಲಿ ಕಟ್ ಈ ಕ್ರೆಡಿಟ್ ನಾನು ನಮ್ಮ ಎಡಿಟರ್ ಕೊಟ್ಬಿಡ್ತೀನಿ, ಡೈರೆಕ್ಟ್ ಕಟ್. ಬಿಕಾಸ್ ಆಲ್ವೇಸ್ there is a third person who can see your film in a different ಡೈಮೆನ್ಷನ್ನೇ ಬೇರೆ ಇರುತ್ತೆ ಅವ್ರು ನೋಡೋಕ್ಕೆ. ಸೊ ಅವ್ರು ಮಾಡಿ ಕೊಟ್ಟಿದ ತಕ್ಷಣ ವಿ ಹ್ಯಾವ್ ಟೋಲ್ಡ್ ದ ಎಂಟೈರ್ ಸ್ಟೋರಿ. ಇವತ್ತೇ ನಾನು ಹೇಳ್ತೀನಿ, ನೀವು ಅದು ಡಿಕೋಡ್ ಮಾಡಿ ಅಷ್ಟೇ ಇದು ಹೆಂಗೆ ಅಂತ. ಬಿಕಾಸ್ ಎಲ್ಲಾವುದು ಮುಚ್ಚಿಟ್ಕೊಂಡು ನಾನು ಸಿನಿಮಾ ಬಂದು ನೋಡಿ ಅನ್ನೋದಕ್ಕೆ ವಿ ಹ್ಯಾವ್ ನೋ ಟೈಮ್. ಆಡಿಯನ್ಸ್ಗೆ ಇವಾಗ ಟೈಮ್ ಇಲ್ಲ. ಒಂದು ಕ್ಲಿಪ್ ಒಂಥರ ಇನ್ಸ್ಟಾ 30 seconds ಪಾಸ್ ಆಗಿಬಿಡುತ್ತೆ ರೀಲ್ ಥರ. ಸೊ ಇಫ್ ಯು ಸೇ ಸಮಥಿಂಗ್, ಓಕೆ ಇಷ್ಟೆಲ್ಲ ಸಿನಿಮಾಲಿದೆ, ಇನ್ನೂ ಏನೋ ಇದೆ ಅಂದರೆ ಲೋಡ್, ಬಿಕಾಸ್ 2 hours 13 minutes ಬಂದಿದೆ ಸಿನಿಮಾ. ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಹೇಳಬೇಕಾಗತ್ತೆ. ಸೊ ಇಷ್ಟು ಹೇಳಿದ್ರೆ ನನಗೆ ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗುತ್ತೆ ಈ ಯಾವ ಥರ ಸಿನಿಮಾ ನೀವು ನೋಡೋಕೆ ಬರ್ತಾ ಇದ್ದೀರಿ ಅಂತ ಒಂದು ಪ್ರೆಪ್ ಮಾಡಿದ್ದೀನಿ ಅಷ್ಟೇ ನಾನು. ಬಟ್ ಅದೇ ನೀವು ಹೇಳಿದ ಹಾಗೆ ಆ ಹೆದರಿಕೆ ಇರಲಿಲ್ಲ ನಿಮಗೆ, ಸ್ವಲ್ಪ ಬಚ್ಚಿಟ್ಕೋಬೇಕು ನಾನು ಆ ಥರದ್ದೆಲ್ಲ ಇಲ್ಲ? ನೋಡಿ ಬಿಕಾಸ್ ಕಾನ್ಸೆಪ್ಟ್ ನಮ್ಗೆ ಅದೊಂದು ಏನೋ ಕರೇಜ್ ಇದೆ. ಅಂದರೆ ಇದು ನೀವು ನೋಡಿದ್ರು ನೀವು ಏನೂ ನೋಡಿಲ್ಲ ಅಂತ ಹೇಳ್ತೀನಿ ನಾನು. ಟ್ರೇಲರ್ ಅಂದಾಗ ನನಗಿದು ಆ್ಯಂಡ್ ಆಲ್ಸೋ ನೀವು ಕ್ಲೈಮ್ಯಾಕ್ಸ್ನ ಡಿಸೈಡ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಇದು ಐ ವಾಸ್ ವೆರಿ ಹ್ಯಾಪಿ ಟು ಸಿ ವಿಜಯ್ ರಾಘವೇಂದ್ರ ಅಲ್ಲಿ. ಅವರನ್ನ ಕರ್ಕೊಂಡ್ಬರೋದಾಗ್ಲಿ. ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆಫ್ ಆಲ್. ಐ ಮೀನ್ ಈಸ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ಈಸ್ ಅ ರಿಯಲ್ ಜೆಂಟಲ್ಮನ್ ಆ್ಯಕ್ಚುಲಿ. ಅಂದರೆ ಆ್ಯಂಡ್ ಸ್ಪಂದಿಸ್ತಾರೆ ಈ ಥರ ಏನೋ ನ್ಯೂ ಫಿಲ್ಮ್ ಮೇಕರ್, ನ್ಯೂ ಏನೋ ಡೆಬ್ಯೂ ಆಗಲಿ, ಅದು ಹಿಲ್ ನಾಟ್ ಏನೋ ಅದು ಅವ್ರ ಇದರಲ್ಲೇ ಇಲ್ಲ. ಅದು ಹಿ ರೆಸ್ಪೆಕ್ಟ್ಸ್ ಎವ್ರಿಬಡಿ. ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಕ್ಚುಲಿ ನಾನು, ವಿಚ್ ಐಲ್ ಬಿ ಟೆಲಿಂಗ್. ಅವ್ರಿಗೆಲ್ಲ ಈ ಥರ ಒಂದು ಕತೆ ನರೇಟ್ ಮಾಡ್ಬೇಕಂದ್ರೆ ಹಿ ಟುಕ್ ಇಟ್ ವೆರಿ ಏನೋ ಹಿಲೇರಿಯಸ್ ಆಗಿದೆ, ರಘು ಥರ ಕ್ವಿರ್ಕಿ ಆಗಿದೆ, ಇದು ಏನೋ ಮಾಡ್ಬಿಡೋಣ ಇದು ಫೈನ್ ಅಂತ ಹೇಳ್ಬಿಟ್ಮೇಲೆ ಏನೋ ಹಿ ವಾಸ್ ಡನ್ ಅ ಕೆಮಿಯೋ ರೋಲ್. ಆ್ಯಂಡ್ ಅವ್ರು ಬಂದು ಅವ್ರು ಎಷ್ಟೊತ್ತಿರ್ತಾರೆ ಅಷ್ಟೊತ್ತೂ ಸಿನಿಮಾ ಆ್ಯಕ್ಚುಲಿ ಇಟ್ ವಿಲ್ ಟೇಕ್ ಟು ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಅದು. ಸೊ ಹೀ ಈಸ್ ವೆರಿ ವೆರಿ ಏನೋ ಕೋಆಪ್ರೇಟಿವ್, ವೆರಿ ವೆರಿ ಹಂಬಲ್. ಆ್ಯಂಡ್ ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ. ಈಗ ಸ್ಟಾರ್ ಒಬ್ಬರು ಬಂದು ಕೂತ್ಕೊಂಡು ನೀವು ಅವ್ರ ಮುಂದೆ ಫಸ್ಟ್ ಫಿಲ್ಮ್ ನೀವು ಪರ್ಫಾರ್ಮ್ ಮಾಡ್ತೀರಾ ಅಂದರೆ 2 heart beat ಮಿಸ್ ಆಗಿರುತ್ತೆ ಆವಾಗ. ಸೊ ಅದೆಲ್ಲ ಅವರೇ ನಮಗೆ ಹೆಲ್ಪ್ ಮಾಡ್ತಾರೆ, ಹೆಂಗೆ ಏನು ಈ ಥರ ಮಾಡೋಣ. ಆ್ಯಕ್ಚುಲಿ ಅವ್ರಿಗೆಲ್ಲ ಕೆಲವೊಂದು ಸೀನಲ್ಲೆಲ್ಲ ವಿ ಹ್ಯಾಡ್ ಟು ಏನೋ ಹಿಂಗೆ ಹಿಡ್ಕೊಳೋದೆಲ್ಲ ಇತ್ತು ಶಾರ್ಟು. ನಮಗೆ ಸೀನಿಯರ್ ಐ ಮೀನ್ ಯು ಕಾಂಟ್ ಡೂ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಅಂತ ಅಂದ್ಬಿಡ್ತಾರೆ. ನಾವು ಅದನ್ನ ಬೇಕಾದ್ರೆ ಅಲ್ಲಿವರೆಗೂ ಬರೋಣ,
ದೋ ರೈಟಿಂಗ್ ಎಲ್ಲ ಆಗಿರ್ತದೆ ಬಟ್ ಸೆಟ್ಟಲ್ಲಿ ವಿನ್ ದ ಮ್ಯಾನ್ ಇಸ್ ಸಿಟ್ಟಿಂಗ್ ನಮ್ಗೆ ಆವಾಗ ಅನ್ಸುತ್ತೆ ಕಾಲ್ ಬೇಕಾ ಬೇಡವಾ ಇದು. ಸೊ ಆಲ್ ದಿಸ್ ಥಿಂಗ್ಸ್ ಹಿ ಕೋಆಪರೇಟೆಡ್. ಐ ಮೀನ್ 100% ಏನೋ ನನಗೆ ನನ್ನ ಕಡೆಯಿಂದ ಅವ್ರ ಮೇಲೆ ತುಂಬ ಗೌರವ ಇದೆ. ಸರಿ, ಆ ಒಂದು ಪಾತ್ರಕ್ಕೆ ವಿಜಯ ರಾಘವೇಂದ್ರ ಅಂತ ಒಬ್ಬ ಆ ಸ್ಟೇಚರ್ ಇಲ್ಲಿರೋ ಆಕ್ಟರ್ ಬೇಕು ಅಂತ ಯಾಕೆ? ನನ್ಗೇನಾಗುತ್ತೆ ಅಂದ್ರೆ ವಿಜಯ ಅಥವಾ ನಿಮ್ಮ ಫಸ್ಟ್ ಥಾಟ್ ವಿಜಯ ರಾಘವೇಂದ್ರ ಅವ್ರ ಫಸ್ಟ್ ಥಾಟ್ ಬಂದಿತ್ತು ನನಗೆ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ರೋಲ್ಗೆ ಫಸ್ಟ್ ಆಫ್ ಆಲ್ ನನಗೆ ಈಗ ಸೂಪರ್ ಸ್ಟಾರ್ಸ್ ಯಾರು ಕಾಣಿಸೋದಿಲ್ಲ ನನಗೆ ಈ ಥರ ಮಾಡಬೇಕು ಅಂದರೆ. ಸಂಬಡಿ ಹೂ ಹ್ಯಾಸ್ ಟು ಬಿ ಅನ್ ಆರ್ಟಿಸ್ಟ್ ಅಂದರೆ and who has experimented a lot of different kind of roles in, ಅವ್ರು ತುಂಬ ಮಾಡಿದ್ದಾರೆ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೋಲ್ಸ್ ಇಂದ ಇಡ್ಬೋದು. ಈಸ್ ಅ ವೆರಿ ತುಂಬ ಥರ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಅವ್ರು ಕಾಣಿಸ್ಬಿಡ್ತು, ಅವ್ರು ಬಂದು ಇದೊಂದು ಕಾಮಿಕಲಿ ಇದ್ದಾಗ ಒಂದು ಕ್ರ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದು ಇಟ್ ಗೋಸ್ ಆನ್. ಶೋರ್ 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 ಶೋರ್. ಈ ಒಂದು ಪ್ರಶ್ನೆ ನಂಗೆ ಯಾವಾಗಲೂ ಯಾವುದೇ ಒಂದು ಮಗು ಇದ್ರೂ ಕೂಡ ಚಿತ್ರದಲ್ಲಿ ಈ ಪ್ರಶ್ನೆ ಬಂದ್ಬಿಡುತ್ತೆ, ಮಗುವನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಿ? ಅದಕ್ಕೆ ಅಂದ್ರೆ ಒಂದು 3-4 ಮಕ್ಕಳನ್ನಾದ್ರೂ ನೋಡಿರ್ಬೇಕಾಗಿರತ್ತಾ, ಅಥವಾ ಇದು ಯಾರಾದ್ರೂ ನಿಮ್ಮ ಸಂಬಂಧಿಕರ ಮಗುನೇನಾ? ಇಲ್ಲ ಆ್ಯಕ್ಚುಲಿ ಗೋವಲ್ ಶೂಟ್ ಆಗಿದೆ ಇದು. ಆ್ಯಕ್ಚುಲಿ ಏನಾಗಿತ್ತಂದ್ರೆ ನಾವು ರೆಕ್ಕಿಗೆ ಹೋಗಿದ್ವಿ, ಲೊಕೇಶನ್ ಸ್ಕೌಟಿಂಗ್ ಅಂತ ಹೋಗ್ತೀವಲ್ಲ. ಸೊ ವಿ ಐಡೆಂಟಿಫೈಡ್ ಲಾಟ್ ಆಫ್ ಪ್ಲೇಸಸ್, ಇಲ್ಲಿ ಮಾಡೋಣ, ಈ ವಿಲ್ಲಾಲಿ ಇದು ಮಾಡೋಣ, ಅದು ಮಾಡೋಣ. ಆ್ಯಂಡ್ ನೀವು ಕೇಳ್ದಿರೋ ಪ್ರಶ್ನೆಗೂ ನಾನು ಆನ್ಸರ್ ಮಾಡ್ಬಿಡ್ತೀನಿ, ಗೋವಾ ಯಾಕೆ ಅನ್ನೋದು. ಸೊ ಗೋವಾ ಯಾಕೆ ಅಂತ ಚೂಸ್ ಮಾಡಿದ್ರೆ ಹೀಸ್ ಅ ಮಾಸ್ಟರ್ ಶೆಫ್. ಆ್ಯಂಡ್ ನನ್ಗೆ ಅಲ್ಲಿ ಗೋವಾ ಇಸ್ ಆಲ್ ಅಬೌಟ್ ಟೂರಿಸಮ್, ಹಾಲಿಡೇ, ಕ್ಯೂಸೈನ್, ಲೈಫ್ ಸ್ಟೈಲ್. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಈ ಕ್ಯಾರೆಕ್ಟರ್ ಅಲ್ಲಿ ಆಪ್ಟ್ ಅಂತ ಅನಿಸ್ತು ನಮಗೆ. ಅಂದರೆ ಪ್ಲೇಯಿಂಗ್ ಇನ್ ಗೋವಾ ವಿಲ್ ಮೇಕ್ ಶ್ಯೂರ್ ಒಂಥರ ಫ್ಲಾಂಬಾಯಿಂಟ್ ಆ್ಯಂಡ್ ಅದು ಫಾರ್ ಆಬ್ವಿಯಸ್ ರೀಸನ್ಸ್ ಅಲ್ಲಿಗೆ ತೊಗೊಂಡ್ವಿ. ಸೆಕೆಂಡ್ ಥಿಂಗ್ ನಾವು ಗೋವಾದಲ್ಲಿ ಲೊಕೇಶನ್ ಸ್ಕೌಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ವಿ ಸಾ ಲಾಟ್ ಆಫ್ ಬೇಬೀಸ್ ಎಲ್ಲ ನೋಡ್ತಾ ಇದ್ವಿ. ಅದು ಓಕೆ, ಇದು ಓಕೆ. ಕೆಲವರು ಮಗು ಇಟ್ಸ್ ನಾಟ್ ಅಬೌಟ್ ರೇಸಿಸಮ್ ಬಟ್ ಕಲರ್ ಕಾಂಪ್ಲೆಕ್ಷನ್ ಎಲ್ಲಾದರೂ ಮ್ಯಾಚ್ ಮಾಡ್ಬಾರ್ದು, ನಿನ್ನ ಥರನೇ ಕಾಣಿಸ್ಬೇಕು ಮಗು. ಸೊ ಯು ಕಾಂಟ್ ಆರ್ಟಿಸ್ಟ್ ಆದ್ರೂ ಹುಡ್ಕೊಂಬರ್ಬೋದು, ಮಗುನ ಹುಡ್ಕೊಂಬರೋಕ್ಕಾಗಲ್ಲ. ಸೊ ನಾವು ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಪ್ರೊಡಕ್ಷನ್ ಲೈನ್ ಪ್ರೊಡ್ಯೂಸರ್ ಅಲ್ಲಿ ಯಾರಿದ್ರು, ಆ ಪರ್ಟಿಕ್ಯುಲರ್ ಅವರ ವೈಫು ಶಿ ವಾಸ್ 9 months ಪ್ರೆಗ್ನೆಂಟಲ್ಲಿದ್ರು ಅವರು. ನಾವಿಲ್ಲಿ ಬಂದು ಮತ್ತೆ ನಾವು ಆಫ್ಟರ್ ರೆಕ್ಕಿ ಬಂದ ತಕ್ಷಣ ಲೊಕೇಶನ್ ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಪ್ಲೇಸ್ ಮಾಡೋಣ, ಸ್ಟೇಜಿಂಗ್ ಮಾಡೋದು ಆವಾಗ ಆಗತ್ತು. ಒನ್ ಪಾರ್ಟ್ ಆಫ್ ಯುವರ್ ಫಿಲ್ಮಲ್ಲಿ ಈ ಲೊಕೇಶನ್ ಇಲ್ಲಿ ಈ ಮನೆ ಓಕೆ, ಇಲ್ಲಿ ಎ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲಿ ಬಿ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲಿ ಸಿ ಬರುತ್ತೆ, ಇದು ವಿ ಆಲ್ ಡೂ ದಿಸ್. ಆವಾಗ ನಮಗೆ ಫಸ್ಟ್ ಗುಡ್ ನ್ಯೂಸ್ ಕೊಟ್ಟಿದ್ದು ಅವರು ನಮಗೆ ಅಲ್ಲಿಂದ ಕೊಟ್ಟರು ಅವರು. ಮೇರಾ ಈ ಬಚ್ಚ ಲೇಲೆ ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀವಿ ನಾವು. ನೆಕ್ಸ್ಟ್ ಟೈಮ್ ಹೋಗಿದ ತಕ್ಷಣ ಮಗು ನೋಡಿದ್ವಿ, ಕ್ಯೂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಬೇರೆ ಆರ್ಟಿಸ್ಟ್ಗಳಿಗೆಲ್ಲರಿಗೂ ನಾವು ಆ್ಯಕ್ಷನ್ ಕಟ್ ಅನ್ಬೋದು, ಬಟ್ ಮಕ್ಕಳು ನಮ್ಗೆ ಆ್ಯಕ್ಷನ್ ಕಟ್ ಅಂದಾಗಲೇ ನೀವು ಶೂಟ್ ಮಾಡೋಕ್ಕಾಗೋದು, ಅದರ್ವೈಸ್ ಯು ಕಾಂಟ್ ಶೂಟ್. ಇಲ್ಲಿ ಮಗು ಇದ್ದಾಗ ಅದು ನಿದ್ದೆ ಮಾಡ್ಬಿಡ್ತಾವೆ, ಯು ಹ್ಯಾವ್ ಟು ವೇಟ್ ಫಾರ್ 2 hours. ಎದ್ದಾಗ ಅದು ಆ್ಯಕ್ಷನ್ ಅಂದರೆ ನಾವು ಶೂಟ್ ಮಾಡಬೇಕು. ಸೊ ಇಟ್ಸ್ ಅ ಫನ್ ಥಿಂಗ್. ಅಯ್ಯೋ, ನಾನು ಆಗಲೇ ಆ ಪ್ರಶ್ನೆ ಕೇಳಬೇಕು ಅಂತಿದ್ದೆ, ಇಲ್ಲಿಗೆ ಬಂದ್ಬಿಟ್ಟೆ. ಸೊ ಅದೇ ನೀವು ರೈಟಿಂಗ್ ಹೇಗೆ ಶುರು ಮಾಡ್ಕೊಂಡ್ರಿ ಅಂತ, ಮಗು ಅಂತ ಬಂದ್ಮೇಲೆ ಮತ್ತೆ ಅದು ಥಾಟ್ ಬಂತು, ವಿಚ್ ಇಸ್ ಇಲ್ಲಿ ಈತ ಒಂದು ಸ್ವಲ್ಪ ಫ್ಲಾಂಬೋಯೆಂಟ್ ಆಗಿ ನೀವು ಹೇಳ್ತಿರೋ ಹಾಗೆ ಕೇರ್ ಫ್ರೀ ಆಗಿ ಅಥವಾ ತನ್ನದೇ ಒಂದು ಲೈಫ್ನ ಬಗ್ಗೆ ಒಂದು ಫಿಲಾಸಫಿಯಲ್ಲಿ ಆರಾಮಾಗಿ ಬದುಕ್ತಿರೋ ಒಬ್ಬ ವ್ಯಕ್ತಿ, ಆತನಿಗೆ ಮಗುನೇ ಒಂದು ಪಾಠವನ್ನು ಕಲಿಸುತ್ತೆ ಅಥವಾ ಮಗುವಿಂದ ಅವನ ಜೀವನ ಪರಿವರ್ತನೆ ಆಗತ್ತೆ. ಆ ಒಂದು ರೌಂಡಿಂಗ್ ಆಫ್ಗೆ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಟು ಗೆಟ್ ದಟ್. ಹೌ ಡಿಡ್ ಯು ಅಪ್ರೋಚ್ ದಟ್ ಅಂತ ರೈಟಿಂಗಲ್ಲಿ? ಯಾ, ಆ್ಯಕ್ಚುಲಿ ಸಿ ಎವ್ರಿ ಫಿಲ್ಮ್ ಅವ್ರ ಎವ್ರಿ ಕ್ಯಾರೆಕ್ಟರ್ಗೆ ಅದಕ್ಕೆ ಲಾಸ್ಟಲ್ಲಿ ನೀವು ಒಂದು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಒಂದು ಆಟ್ ಯುವರ್ ಕ್ಲೈಮ್ಯಾಕ್ಸ್ ಆರ್ ಸಮ್ವೇರ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಹಿಸ್ ಲೈಫ್ ಇಸ್ ಕಂಪ್ಲೀಟೆಡ್ ಇಲ್ಲಿ ಅಂತ. ಆ ಪ್ರಾಸೆಸ್ಸಲ್ಲಿ ಇದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಇದು ಓಕೆ, ಮಗು ಬಂತು, ಇವಾಗ ಆ ಮಗು ಇಟ್ಕೊಂಡು ಇವಾಗ ಎಷ್ಟು ಹೋರಾಟ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಯು ಬೀನ್ ಅ ಬ್ಯಾಚುಲರ್ ಆ್ಯಂಡ್ ಯು ಗೆಟ್ ಅ ಬೇಬಿ ಆ್ಯಂಡ್ ನೀವು ಅದನ್ನ ಇಟ್ಕೊಂಡು ನೀವು ಇಡೀ ಸಿನಿಮಾ ಆಟ ಆಡ್ಬೇಕು ಈಗ ಹಿಂಗೆ ಅಂದ್ಬಿಟ್ಟು. ಸೊ ದಟ್ ಈಸ್ ಇದರಲ್ಲಿ ಅವನಿಗೆ ಇರಿಟೇಟ್ ಆಗಿರುತ್ತೆ, ಹೀಸ್ ಲೈಕ್ ಬೇಡ ಅನ್ಸಿರುತ್ತೆ. ಅದು ಇವೊಂದು ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ, ಇವನ್ ಫ್ರೆಂಡ್ ರೋಲ್ ಒಬ್ಬ ಮಾಡಿದ್ದಾರೆ ಡಿ ಅಂತ. ಆ ಕ್ಯಾರೆಕ್ಟರ್ ಥ್ರೂ ನಾನು ಎಷ್ಟೊಂದು ಹೇಳಿದ್ದೀನಿ. ಬಿಕಾಸ್ ನಾಟ್ ಎವ್ರಿ ಟೈಮ್ ಪ್ರೊಟೋಗನಿಸ್ಟೇ ಎಲ್ಲದೂ ಜರ್ನಿ ಪಾಸ್ ಮಾಡೋಕ್ಕಾಗಲ್ಲ. ಯು ನೀಡ್ ಸಂಬಡಿ ಹೂಸ್ ಗಿವಿಂಗ್ ದಟ್ ಮೆಸೇಜ್. ಅದು ಮೆಟಫರ್ ಆಗಿ ಕೆಲವೊಂದು ನಾವು ಪಾಸ್ ಮಾಡಬೇಕಾಗತ್ತೆ. ಸೊ ಆ ಜರ್ನಿ ಆ ಮಗು ಇಟ್ಕೊಂಡೇನೆ ಇವನ್ ಲೈಫ್ ಲೆಸನ್ಸ್ ಇವನಿಗೆ. ಆಮೇಲೆ ಇನ್ನೊಂದು ನನಗೆ ಇದು ಕ್ಯೂರಿಯಾಸಿಟಿ ಇದ್ದಿದ್ದು, ಆ ಬೇಬಿ ಬಂಪನ್ನ ಹೇಗೆ ಮಾಡಿದ್ರಿ? ಅದು ಪ್ರಾಸ್ಟೆಟಿಕ್. ಅದಕ್ಕೆ ಪ್ರೆಪ್ ಇಲ್ಲ, ಟು ಜಸ್ಟ್ ವೇರ್ ಇಟ್. ಅದು ದಟ್ ಅಂದ್ರೆ ಯು ಹ್ಯಾಡ್ ಟು ಫಿಗರ್ ಔಟ್ ವಿಚ್ ಒನ್ ಸೂಟ್ಸ್ ಯು ಬೆಸ್ಟ್ ಅಂಡ್ ಆಲ್ ಆಫ್ ದಟ್. ಎಸ್. ಅದೇನಾಗತ್ತೆ ಅಂದ್ರೆ ಈಗ ನಾರ್ಮಲಿ ನಮ್ಮ ಹೈಟು ನಮ್ಮ ಬಾಡಿ ಸ್ಟ್ರಕ್ಚರ್ಗೆ
ಆನ್ಲೈನಲ್ಲೋ ಅಥವಾ ನೀವು ಆರ್ಡರ್ ಬಿಟ್ಟು ಸಮ್ವೇರ್ ಅಂದ ತಕ್ಷಣ ಈಗ 6 ಮಂತ್ಸ್ ಏನೋ ಬೆಲ್ಲಿ ಬೇಕು ಆ ಥರ ನೀವು ಆರ್ಡರ್ ಮಾಡಿಬಿಟ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ ರೆಡಿಯಾಗಿ ಸಿಕ್ಕಿರುತ್ತೆ ಅದು. ಆ್ಯಂಡ್ ಆವ್ರೇಜ್ 5-6 ಅವ್ರದ್ದು ಅದನ್ನ ನಾವು ಹಾಕೊಂಡ್ಬಿಟ್ರೆ ನಾರ್ಮಲಿ ನಮ್ಗೆ ಹಂಗೆ ಹೊಟ್ಟೆ ಇರೋ ಥರ ಫೀಲ್ ಇರುತ್ತೆ ನೋಡೋರ್ಗೆ. ಇವನೇನೋ ಬಿಯರ್ ಗೇರ್ ಕುಡ್ಕೊಂಡಿದ್ದಾನೋ ಹೊಟ್ಟೆ ಗಿಟ್ಟೆ ಬೆಳೆಸ್ಕೊಂಡಿದ್ದಾನೆ ಅಥವಾ ಚೆನ್ನಾಗಿ ಫುಡ್ ಇರಬೇಕು ಇವನು ಅಂತ ಅನ್ಸ್ಬಿಡುತ್ತೆ. ಸೊ ಇದನ್ನ ಬ್ರೇಕ್ ಮಾಡೋಕ್ಕೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಲೋಡ್ ಎಲ್ಲ ಮಾಡಿ ಯು ಹ್ಯಾವ್ ಟು ಡಿಸೈನ್ ಪ್ರಾಸೆಟಿಕ್ಕೆ ಹಾಕಿರೋದು ಇಟ್ಸ್ ಪಕ್ಕ ಅದು ಮತ್ತೆ ಅದು ಸ್ವಲ್ಪ ದೊಡ್ಡದು ಮಾಡಿ. ಸೊ ಅದು ಸೆಲೆಕ್ಷನ್ಸ್ ತುಂಬಾಗಿದೆ. ನನಗೆ ತುಂಬ ಖುಷಿ ಆಯಿತು ಹರಣಿ ಅವರು ಈಗ ಎಲ್ಲ ಕಡೆ ಸ್ಟೇಜ್ ಮೇಲೆ ಬಂದು, ಬಿಕಾಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಬಂದಾಗ ಅವ್ರನ್ನ ನಾವು PR ಕೆಲಸಗಳಿಗೆ ಅಷ್ಟು ಬಳಸ್ಕೊಳ್ಳಲ್ಲ. ಆ್ಯಂಡ್ ನನಗನ್ಸೋದು ಇವರೆಲ್ಲರೂ ಸಾಲಿಡ್ ಆ್ಯಕ್ಟರ್ಸ್ ನನ್ನ ಪ್ರಕಾರ. ಇವತ್ತು ಕೆಲವು ತಪ್ಪು ಅನ್ಕೋಬೋದೇನೋ, ಬಟ್ ನಮ್ಮ KFIನ ಒನ್ ಆಫ್ ದಿ ಸ್ಟ್ರೆಂತ್ಸ್ ಏನು ಅಂದರೆ ನಮ್ಮ ಕ್ಯಾರೆಕ್ಟರ್ ಆರ್ಟಿಸ್ಟ್ ಈ ಬೆಂಚ್ ಅಂತ ಏನಂತ, ಅಥವಾ ದಿ ಟ್ಯಾಲೆಂಟ್ ದಟ್ ವಿ ಹ್ಯಾವ್ ಫಾರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಸ್ ಫೆನಾಮಿನಲ್. ಆ್ಯಂಡ್ ಇನ್ನೊಂದು ಖುಷಿ ಆಯ್ತು ಅಂದರೆ ಇವರಿಗೆ ಒಂದು ಪ್ರಮುಖವಾದ ಪಾತ್ರವೂ ಇದೆ ಈ ಚಿತ್ರದಲ್ಲಿ. ಎನಿಥಿಂಗ್ ದಟ್ ಯು ಕ್ಯಾನ್ ಟಾಕ್ ಅಬೌಟ್ ಹರಿಣಿ? ನಾರ್ಮಲಿ ಹರಿಣಿ ಮೇಡಮ್ ಅವ್ರದ್ದು ವಾಟ್ ಎವರ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋಂಥ ರೋಲ್ನ ನಾವು ಬ್ರೇಕ್ ಮಾಡಿಬಿಟ್ವಿ. ಶಿ ಇಸ್ ನೋ ಮೋರ್ ದಟ್. ಈ ಸಿನಿಮಾ ಆದ್ಮೇಲೆ ಮೇ ಬಿ ಅವ್ರಿಗೆ ಇದು ಇನ್ನ ಈ ತರ ಜಾನ್ರ ಫಿಲ್ಮ್ ಆಫರ್ ಬಂದ್ರೆ ಐ ಥಿಂಕ್ ನನ್ಗಿನ್ನ ಖುಷಿ ಆಗುತ್ತೆ. ವಿ ಹ್ಯಾವ್ ಕಂಪ್ಲೀಟ್ಲಿ ಇದು. ಇನ್ನೊಂದು ಏನಾಗುತ್ತೆ ಅಂದರೆ KFI ಜಸ್ಟ್ ನಾವು ಇಟ್ಟೋಳಲ್ಲ, ಒಂದು ಹೀರೋ ಒಂದು ಹೀರೋಯಿನ್ ಒಂದು ಪ್ರೊಟೋಗಾನಿಸ್ಟ್ ಲೇಡಿ ಆ್ಯಂಡ್ ಗೈ ಅಂತ ನೀವು ಚೂಸ್ ಮಾಡಿದ ತಕ್ಷಣ ಅಂಡರ್ ಕರೆಂಟಲ್ಲಿ ಕೆಲವು ಪಾತ್ರಗಳು ಅದು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಮೇಕರ್ಸ್. ಆ್ಯಕ್ಚುಲಿ ಎ ಕ್ಯಾರೆಕ್ಟ್ರು ಅಪ್ಪ ರೋಲ, ಈ ಅಪ್ಪ ರೋಲ್ಗೆ ಅಂದ್ಬಿಟ್ಟು 5 ಜನ ಇರ್ತಾರೆ. ಹೌದು, ಯು ಪಿಕ್ 1 ಅಪ್ಪ, ಯು ಪಿಕ್ 1 ಅಮ್ಮ, ಯು ಪಿಕ್ 1 ಬ್ರದರ್. ಸೊ ಇವರೇ ಆ್ಯಕ್ಚುಲಿ ಫಿಲ್ಮ್ನ ನಿಮಗೆ ನಿಲ್ಲಿಸ್ತಾರೆ. ಅಂದರೆ ದಿ ಸ್ಪೈನಲ್ ಕಾರ್ಡ್ ಅಂದರೆ ಅವ್ರು ನಿಲ್ಲಿಸ್ತಾರೆ ಕೆಲವು ಸೀನಲ್ಲಿ. ಅಳಬೇಕಾ ದೇ ವಿಲ್ ರಿಯಲಿ ಪರ್ಫಾರ್ಮ್. ಆ್ಯಂಡ್ ಸಿನಿಮಾ ಸಕ್ಸಸ್ ಆದರೆ ಇವ್ರಿಗೇನು ಎಫೆಕ್ಟ್ ಆಗಲ್ಲ, ಸಿನಿಮಾ ಫೇಲ್ ಆದರೆ ಇವ್ರಿಗೇನು ಎಫೆಕ್ಟ್ ಆಗಲ್ಲ. ದೇ ಹ್ಯಾವ್ ಎಸ್ಟಾಬ್ಲಿಷ್ ಇನ್ ದಟ್ ಲೆವೆಲ್. ಇಂಥವ್ರ ಪ್ರಮೋಷನ್ಸ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಐ ಫೀಲ್ ದಟ್ಸ್ ಒನ್ ರೀಸನ್ ವಿಚ್ ಐ ಥಾಟ್ ಲಾಟ್ ಆಫ್ ಫೇಸ್ ಆಫ್ ದ ಪ್ರಾಡಕ್ಟ್ನೇ ನೀವು ಇಟ್ಕೊಂಡು ಮಾರ್ಕೆಟ್ ಮಾಡ್ತಾ ಇರ್ತೀರಾ, ಪ್ರಮೋಟ್ ಮಾಡ್ತಾ ಇರ್ತೀರಾ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ಆಲ್ ದಿಸ್ ಥಿಂಗ್ಸ್ ಅನ್ಸ್ಬಿಡುತ್ತೆ ನನಗೆ. ಎವ್ರಿ ಬಡಿ ಇಸ್ ಆಗ್ತಾರೆ. ಕರೆಕ್ಟ್ ಚೆನ್ನಾಗಿ ಹೇಳಿದ್ರಿ, ಸಕ್ಕರಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಮಾತದು. ಇವರೆಲ್ರಿಗೂ ಈಗ ಅಚ್ಯುತ್ ಅವ್ರು ತಗೋಣ, ಅಥವಾ ಗೋಪಾಲಕೃಷ್ಣ ದೇಶಪಾಂಡೆ ತಗೋಣ, ಮಂಜುನಾಥ್ ಹೆಗಡೆ ತಗೋಣ, ರಂಗಾಣ ರಘು, ಸುಧಾ ಬೆಳವಾಡಿ, ಅರುಣಾ ಬಾಲರಾಜ್, ಹರಿಡಿ, ಇವರೆಲ್ಲರೂ ಇದಾರಲ್ಲ, ಇವರಿಗೆ ದಿನ 15 ದಿನ ಕೆಲಸ ಇದೆ. ಒಂದು ಫಿಲಮ್ ಆದ್ರೆ ಒಂದು ಫಿಲಮ್ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಚಿತ್ರದ ಗೆಲುವು ಸೋಲು ಅಷ್ಟು ಮ್ಯಾಟ್ರ್ ಆಗಲ್ಲ, ಬಟ್ ಕೆಲವು ಸೀನ್ಗಳನ್ನ ನಿಲ್ಲಿಸೋದು ಇವರೇನೆ. ಹೌದು, ವೆರಿ 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 ವೆಲ್ ಸೆಟ್. ಈಗ ಕಮಿಂಗ್ ಟುವರ್ಡ್ಸ್ ದಿ ರಿಲೀಸ್, ಬರಹಗಾರರಾಗಿದ್ರಿ, ಇದರಲ್ಲಿ ಆ್ಯಕ್ಟಿಂಗು ಡೈರೆಕ್ಷನ್ ಎಲ್ಲ ಮಾಡಿಬಿಟ್ಟಿದ್ದೀರಿ. ಬಟ್ ದಿ ಬ್ಯೂಟಿ ಆರ್ ದಿ ಚಾಲೆಂಜ್ ವಿತ್ ಫಿಲ್ಮ್ ಮೇಕಿಂಗ್ ಇಸ್ ಅಷ್ಟೇ ಅಲ್ಲ, ರಿಲೀಸ್ ಮಾಡಿಸ್ಬೇಕು, ಜನರಿಗೆ ತೊಗೊಂಡು ಹೋಗ್ಬೇಕು, ರೈಟ್? ಇದು ಯಾವ ರೀತಿಯ ಒಂದು ರಿಲೀಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಸ್ ಇಟ್ ಗೋನ್ ಬಿ ಪ್ರೆಡಾಮಿನೆಂಟ್ಲಿ ಮಲ್ಟಿಪ್ಲೆಕ್ಸ್? ಅಂದರೆ ಸಿನಿಮಾ ಆಗಿದ ತಕ್ಷಣ ನೀವು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂತ ನೀವೊಂದು ಇಫ್ ಯು ಹವ್ ಡನ್ ಅ ಮಾಸ್ ಫಿಲ್ಮ್ ಆರ್ ಇಫ್ ಇಟ್ಸ್ ಲೈಕ್ ಕಮರ್ಷಿಯಲಿ ಹೆವಿ ಬಜೆಟ್ ಫಿಲ್ಮ್ ಅಲ್ಲ ಅಂತಂದ್ರೆ ಎಲ್ಲರೂ ಆಡಿಯನ್ಸ್ ಎಲ್ಲರೂ ಇದ್ದಾರೆ. ಈಗ ಈ ಥರ ಸಿನಿಮಾ ಏನಾಗಿದೆ ಅಂತಂದ್ರೆ, ಮೊನ್ನೆ ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಬೇಕು, ವೆನ್ ವಿ ಹ್ಯಾಡ್ ಅ ಸ್ಕ್ರೀನಿಂಗ್ ಅಲ್ಲ, ಸ್ಕ್ರೀನಿಂಗ್ ಮಾಡಿದ್ರೆ ನಮ್ಮ ಕೋರ್ ಪ್ರೊಡ್ಯೂಸರ್ಸು ಎಲ್ಲರೂ ಆರ್ ಟೆಕ್ನಿಕಲ್ ಟೀಮ್ ಅನ್ಸತಿ ಕುತ್ಕೊಂಡು ವಿ ಜಸ್ಟ್ ವಾಚ್ಡ್ ಇಟ್. ಇದು ಫೈನಲ್ ಆಗಿದೆ, ಇವಾಗ ಇದು ಹೋಗುತ್ತೆ ಜನಕ್ಕೆ ಅನ್ನೋ ಮುಂಚೆ ನಮ್ಮ ಕೋರ್ ಟೀಮ್ ಏನಿರ್ತೀವಿ ನಾವು ಕುತ್ಕೊಂಡು ನಾವು ಸಿನಿಮಾ ನೋಡ್ತೀವಿ ಎಲ್ಲದನ್ನು, ಓಕೆ ಇದು ಹೆಂಗಿದೆ ಅಂತ. ಆಗಲೇ ಬಂದಿದ್ದ ಪ್ರಶ್ನೆ, ನಾನು ಆ್ಯಕ್ಚುಲಿ ಇದೊಂದು ಅರ್ಬನ್ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಈ ಥರದ್ದಕ್ಕೆ ನಾವೊಂದು ಸೀಮಿತವಾಗಿ ನಾವು ಮಾಡೋಣ ಅಥವಾ ಆ ಥರ ಅಂತ ಎಲ್ಲರೂ ಹೇಳ್ತಾ ಇದ್ರು. ಇದು ನಿಮಗೆ ಪೋಸ್ಟರ್ ನೋಡಿದ ತಕ್ಷಣ ಇದು DC ಸೆಂಟರ್ ವರ್ಕ್ ಆಗಲ್ಲ, ಇದು ರೂರಲ್ ಹೋಗಲ್ಲ. ಆಫ್ಟರ್ ವಾಚಿಂಗ್ ದ ಫಿಲ್ಮ್ ನಾವು ಎವ್ರಿಬಡಿ ಆರ್ ಲೈಕ್ ಗಿವಿಂಗ್ ಮೀ ಹೋಪ್ಸ್ ದಟ್ ಇದು ಹಿಂಗೆ ವರ್ಕ್ ಆಗುತ್ತೆ. ಬಟ್ ನಾನು ಇದೇ ಸೆಗ್ಮೆಂಟ್ ಆಫ್ ಆಡಿಯನ್ಸ್ಗೆ ಅಂತ ನಾವು ನಾರ್ಮಲಿ ನಾನು ಸಿನಿಮಾ ಮಾಡೋಕ್ಕೆ ಹೋಗಲ್ಲ. ಯು ಹ್ಯಾವ್ ಟು ಡೂ ಅ ಫಿಲ್ಮ್ ಬೇಸಿಕಲಿ. ಯುವರ್ ಆಡಿಯನ್ಸ್ ಅವರೇ ಬರ್ತಾರೆ, ಆದರೆ ಅದು ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಇದಾಗಿದ ತಕ್ಷಣ ಈಗ ಫಸ್ಟ್ ರಿಲೀಸ್ ನಾವು ಪ್ಲಾನ್ ಮಾಡ್ತಾ ಇರೋದು ಒಂದು ಮೇನ್ ಥಿಯೇಟರ್ ಅಂತ ಇಟ್ಕೊಂಡು ಅಕ್ರಾಸ್ ಕರ್ನಾಟಕ ವಿ ಆರ್ ಕಮಿಂಗ್ ಅಪ್ ವಿತ್ ಆಲ್ ಮಲ್ಟಿಪ್ಲೆಕ್ಸ್ ಮೆಗಾಪ್ಲೆಕ್ಸ್ ಅಲ್ಲಿ ವಿ ಆರ್ ಟ್ರೈಂಗ್ ಟು ಕಮ್ ಅಪ್ ವಿತ್ ಇದು. ಆ್ಯಂಡ್ ನೋಡೋಣ, ಐ ಮೀನ್ ಇಟ್ಸ್ ಅ ನೈಸ್ ಫೀಲ್. ಯು ಹ್ಯಾವ್ ಟು ವಾಚ್ ಇಟ್ ಆ್ಯಂಡ್ ಎಂಜಾಯ್ ಇಟ್. ಇದನ್ನು ಕೇಳಬೇಕು ಅಂತಿದ್ದೆ, ವಿಚ್ ಇಸ್ ಇಲ್ಲಿವರೆಗೂ 2 ಹಾಡುಗಳು ಬಂದಿದೆ. ಆ್ಯಂಡ್ ಯಾರೊಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರೆ ನೀವು ಇನ್ನೂ 2 ಹಾಡುಗಳಿವೆ ಅಂತ. ಸಾಂಗ್ಸ್ ಅನ್ನೋ ಒಂದು ಕ್ಯಾಟಗರಿನೇ ನೀವು ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ರೈಟರ್ ಹೇಗೆ ಡಿಸೈಡ್ ಮಾಡಿದ್ರಿ? ಲೈಕ್ 4 ಸಾಂಗ್ಸ್ ಬೇಕಿತ್ತಾ, ಅಥವಾ ಅದನ್ನು ಪ್ಲೇಸ್ ಮಾಡೋದಾಗಲಿ? ವಾಟ್ ವಾಸ್ ಯುವರ್ ಐಡಿಯಾ ಅಬೌಟ್ ಸಾಂಗ್ಸ್?
ನಾನು ಸ್ಪೆಷಲಿ ಐ ಆಮ್ ರೈಟಿಂಗ್ ಅ ಸ್ಕ್ರಿಪ್ಟ್ ಅಲ್ಲ, ನನಗೆ ಸಾಂಗ್ಸ್ ಇನ್ಸರ್ಷನ್ ಆದರೆ ನನಗೆ ಇಷ್ಟ ಆಗಲ್ಲ. Cutaway songs, ಸಾಂಗ್ ಶುಡ್ ಮೂವ್ ದ ಸ್ಕ್ರಿಪ್ಟ್. ಬಿಕಾಸ್ ನಾನು ಕೆಲವೊಂದು ಏನಾಗುತ್ತೆ ಅಂದರೆ, ಈಗ ಎಷ್ಟೊಂದು ವಿಜುವಲ್ಸಲ್ಲಿ ಡೈಲಾಗ್ಸ್ ಇಲ್ದಿರ ನಾನು ಸ್ಕ್ರಿಪ್ಟ್ನ ಮೂವ್ ಮಾಡಬೇಕು ಅಂತ ರೈಟಿಂಗ್ ಆಗುತ್ತೆ. ಸೊ ಆವಾಗ ಆಡಿಯನ್ಸ್ ಕೇಟರ್ ಮಾಡೋಕೆ ಒಂದು ಸಾಂಗ್ ಇಟ್ಬಿಟ್ಟು, ಇಫ್ ಯು ವಾಚ್ಡ್ ಯಾವುದು ನಮ್ಮ ಬಂತಲ್ಲ ಈಗ ಮಗುವೇನು ನೋಡಿದೀನಿ, ಇದು ಮಾಯಗಾರ ಮಾಯಗಾರ. ಈ ಮಾಯಗಾರ ಕರೆಕ್ಟಾಗಿ ನೋಡಿದ್ರೆ ದಟ್ಸ್ ಅ ಜರ್ನಿ ದಟ್ ಅ ಗರ್ಲ್ ಎಂಟರ್ಸ್ ಇಸ್ ಲೈಫ್, ಬಂದ್ಲು, ಲಿವ್ ಇನ್ ಆದ್ಲು, ನೇಬರ್ ಆಂಟಿ ಶೀಲಾ ಆಂಟಿ ಇಂಟ್ರೊಡ್ಯೂಸ್ ಆಯಿತು, ಹಾಗೆ ಐ ಮೂಡ್ ಮೈ ಸ್ಕ್ರಿಪ್ಟ್ ಅಲ್ಲಿ. ಸೊ ಇಟ್ಸ್ ಅ ಕ್ಲೆವರ್ ವೇ ಆಫ್ ಥಿಂಕಿಂಗ್. ಅಂದರೆ ಸಾಂಗ್ಸ್ ಓಕೆ, ಸಿನಿಮಾ ಡಿಮ್ಯಾಂಡ್ಸ್, ಅದು ಸ್ಕ್ರಿಪ್ಟ್ ಡಿಮ್ಯಾಂಡ್ಸ್. ಅಂದರೆ ಕೆಲವು ಸಿನಿಮಾಗೆ ಓಪನಿಂಗೇನೆ ಹೀರೋ ಎಂಟ್ರಿಗೆ ಸಾಂಗ್ ಬೇಕು, ಮಾಸ್ ಸಾಂಗು, ಇದು ಇದೆ. ಐ ಆಮ್ ನಾಟ್ ಟೆಲಿಂಗ್ ಏನೋ ಅದು ಇದಲ್ಲ ಅಂತ. ಬಟ್ ಈ ಸಿನಿಮಾಗೆ ಡಿಮ್ಯಾಂಡ್ ಮಾಡಿದ್ದು ದಿ ಸ್ಕ್ರಿಪ್ಟ್ ಶುಡ್ ಮೂವ್. ಈಗ ಮಗುವೆ ಸಾಂಗ್ ನೋಡಿದಾಗ್ಲೂ ಹೀಸ್ ಹೀಸ್ ಟೇಕಿಂಗ್ ಕೇರ್ ಆಫ್ ಈಸ್ ರೆಸ್ಪಾನ್ಸಿಬಲ್. ಅದನ್ನ ಒಂದು ನಿಮ್ಗೊಂದು ಗ್ಲಿಮ್ಸ್ ತೋರಿಸ್ಬಿಟ್ಟು ಅದನ್ನ ಇಮಿಡಿಯೇಟ್ ಕಾರ್ಟೂನಿಶ್ ಮಾಡಿ ಬಿಟ್ಬಿಟ್ಟೆ ನಾನು. ಬಿಕಾಸ್ ಸಿನಿಮಾ ನೋಡ್ಲಿ ಎಲ್ಲ ಇಲ್ಲೇ ಹೇಳೋದು ಬೇಡ. ಕರೆಕ್ಟ್ ಕರೆಕ್ಟ್. ನಿಮಗೊಂದು ಸಿಹಿ ಸುದ್ದಿ 21ನೇ ತಾರೀಕು ಫೆಬ್ರವರಿ ಬರ್ತಾರೆ, ವಿಚ್ ಇಸ್ ಈ ವಾರ, ಈ ಶುಕ್ರವಾರ. ಅದರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕೆ ಮುಂಚೆ, ಆಫ್ಟರ್ ದಿಸ್ ವಾಟ್ ನೆಕ್ಸ್ಟ್? ಐ ಹ್ಯಾವ್ ಅ ಫಿಲ್ಮ್ ದಟ್ ಇಸ್ ಬೀನ್ ಶೂಟಿಂಗ್ ನಡೀತಾ ಇದೆ, ಪರವಶ ಅಂತ ಸಿನಿಮಾ. ನಾನು, ರವಿಚಂದ್ರನ್ ಸರ್, ಸೋನಲ್ ಮೊಂಟೋರಿಯೋ, ಪವಿತ್ರ ಲೋಕೇಶ್ ಮ್ಯಾಮ್, ರಾಜೇಶ್ ನಟರಂಗ ಸರ್, ನಡೀತಾ ಇದೆ. 49 ಡೇಸ್ ಶೂಟ್ ಆಗಿದೆ ಅದು. ಈಗ ಮಾರ್ಚಲ್ಲಿ ವಿಲ್ ಬಿ ಡೂಯಿಂಗ್ ದಿ ಫೈನಲ್ ಸ್ಕೆಡ್ಯೂಲ್ ಮುಗಿಸ್ತೀನಿ ನಾನು. ಹೋಪ್ಫುಲಿ ಸಮ್ವೇರ್ ಆಫ್ಟರ್ 6 months ಡೌನ್ ದ ಲೈನ್ we'll meet again. Wow, great, 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 great. So I have my pipeline. Very nice. ಇಲ್ಲ, ಚೆನ್ನಾಗಿ ಹೇಳಿದ್ರಿ ಕೊನೆಯಲ್ಲಿ. ಮತ್ತೆ ಈಗ ಫಸ್ಟ್ ಫಿಲಮ್ ಮಾಡ್ಬಿಡೋದು ಆಬ್ವಿಯಸ್ಲಿ ಎಲ್ರಿಗೂ ಮುಖ್ಯನೇ, ಬಟ್ ಇಮಿಡಿಯೇಟ್ಲಿ ಒಂದು ರೆಡಿ ಇಟ್ಕೊಳ್ಳೋದು ಕೂಡ ಐ ಥಿಂಕ್ ಇಸ್ ಇವನ್ ಮೋರ್ ಇಂಪಾರ್ಟೆಂಟ್. Yes. Yeah, good that you're approaching it that way. Okay, to wrap it up, ಈಗ 21ನೇ ತಾರೀಕು, what are you expecting? ಏನಾಗಬೇಕು? ಒಂದು ಹೆಲ್ದಿ ಬೇಬಿ ಆಡಿಯನ್ಸ್ ಇಂದ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅಂದರೆ ಫಸ್ಟ್ ಟೈಮ್ ಬರೋದ್ರಿಂದ ಇದು ಯಾವ ಥರ ನಂಬರ್ಸ್ ಹೆಂಗೆ ಹೋಗುತ್ತೆ, ಬಾಕ್ಸ್ ಆಫೀಸ್ ಹೆಂಗೆ ಹೋಗುತ್ತೆ, ಇಟ್ ಈಸ್ ಅ ಜರ್ನಿ. ಈಗ ಹೆಂಗೆ I have already told, I have dedicated this to all the my ladies and all mothers, sisters, ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಆ ಲೇಬರ್ ಪೇನ್ ಯಾರು ನೋಡಿರಲ್ಲ. ಇವಾಗ ಅದೇ ಥರನೇ ಅನುಭವ ನನಗಾಗ್ತಾ ಇದೆ. ವೆನ್ ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ಅಂದಿದ ತಕ್ಷಣ ಸೇಮ್ ಥಿಂಗ್, ಅದು ಫಸ್ಟ್ ಅದು ಹೆಂಗೆ ಆಗುತ್ತೆ ಅನ್ನೋದನ್ನೇ ನಾನು ಐ ಬಿನ್ ವೆರಿ ನ್ಯೂಟ್ರಲ್. ಐ ಆಮ್ ನಾಟ್ ದ್ಯಾಟ್ ಎಕ್ಸೈಟೆಡ್, ನಾಟ್ ಬಿಟ್ಬಿಡೋಣ ಇದು ಥರನೂ ಇಲ್ಲ. ದರ್ ಇಸ್ ಅ ಹೋಪ್ ದಟ್ ಇದು ಚೆನ್ನಾಗಿ ಆಗಲಿ ಅಂತ. ಆ್ಯಂಡ್ ಐ ರಿಕ್ವೆಸ್ಟ್ ಮೈ ಆಡಿಯನ್ಸ್, ಇಫ್ ರಿಯಲಿ ಒಂದು ತಮಾಷೆ, ಒಂದು ರೋಲರ್ ಕೋಸ್ಟರ್ ರೈಡ್, ಅ ಬ್ಯೂಟಿಫುಲ್ ಫಿಲ್ಮ್ ಟು ವಾಚ್ ಆ್ಯಕ್ಚುಲಿ. ಸೊ ಲೆಟ್ಸ್ ಸಿ. ಆದರೆ ಇಟ್ ಹ್ಯಾಸ್ ಟು ಬಿ ವಿತ್ ಆಡಿಯೋ. ಅವ್ರು ನನಗೆ ನಿಮಗೊಂದು ಸಿಹಿ ಸುದ್ದಿ ಅಂದರೆ ನನಗೆ ಇಲ್ಲಿ ಕಾನ್ಫಿಡೆಂಟ್ ಆಗುತ್ತೆ. ಮೈ ಪ್ರೊಡ್ಯೂಸರ್ ವಿಲ್ ಬಿ ಹ್ಯಾಪಿ ವಿತ್ ದಟ್. ಹರೀಶ್ ಗೌಡ್ರು ಅಂತ ನನ್ನ ಪ್ರೊಡ್ಯೂಸರು. he's a normally so called industry ತರ ಅವ್ರ ಹಣ ಗಿಡ ಆ ಥರ ಅಲ್ಲ. he's a team player. he is there with me. ಅಂದರೆ ಇಟ್ಸ್ ನಾಟ್ ದಟ್ ಅವ್ರು ಎಲ್ಲಿಂದನೋ ಫಂಡ್ ಬರುತ್ತೆ ಸೆಟ್ಗೆ ಇಲ್ಲಿ. ನೋ, he is actively a team player. ಆ್ಯಂಡ್ ಐ ರಿಕ್ವೆಸ್ಟ್ ಎಲ್ಲ ಪ್ರೊಡ್ಯೂಸರ್ಗೂ ನಾನು ಹೇಳಬೇಕಾಗಿರೋದು, ಲೈಕ್ ಬಿ ಅ ಟೀಮ್ ಪ್ಲೇಯರ್ ವಿತ್ ದ ಮೇಕರ್ಸ್. ನಮ್ಗಿನ್ನ ಈಸಿ ಆಗ್ಬಿಡತ್ತೆ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ. ಇಲ್ಲಾಂದರೆ ಯು ಕಮ್ ಬ್ಯಾಕ್, ಬಜೆಟ್ ಜಾಸ್ತಿ ಆಯಿತು, ಆನ್ಸರಬಲ್ ಆಗ್ತೀರಾ, ಅದು ಯಾಕೆ ಜಾಸ್ತಿ ಆಗ್ತದೆ ಅಂತ ಇಫ್ ಹಿ ವಿಟ್ನೆಸಸ್ ಅಲ್ಲ, ಯು ಹ್ಯಾವ್ ಹಾಫ್ ವೇ ಯು ಆರ್ ಡನ್ ಆ್ಯಂಡ್ ಯು ಕ್ಯಾನ್ ಓನ್ಲಿ ಫೋಕಸ್ ಆನ್ ಎ ಕ್ರಿಯೇಟಿವಿಟಿ. ಅದಾದ್ಮೇಲೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಅದು ಹಾರಿಬಲ್ ಆಗ್ಬಿಡುತ್ತೆ ಅದು. ಸೊ ದಿಸ್ ಇಸ್ ಹೌ ನಿಮಗೊಂದು ಸಿಹಿ ಸುದ್ದಿ. ಸೊ 21st February ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಮಲ್ಟಿಪ್ಲೆಕ್ಸಲ್ಲಿ, ಸಿಂಗಲ್ ಸ್ಕ್ರೀನಲ್ಲೂ ಇದೆ. ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ಆರ್ ಫಿಲ್ಮ್. ಆ್ಯಂಡ್ ಅಂದ್ರೆ ಅದೇ ನಿಮ್ಮ ಕೆರಿಯರೇ ಒಂದು ರೀತಿಯ ಮಗು ಕೂಡ. ಸೊ ನೀವು ಹೆಲ್ದಿ ಬೇಬಿ ಅಂತ ಹೇಗೆ ಹೇಳಿದ್ರು, ನಿಮ್ಮ ಕೆರಿಯರ್ ಈ ಮೂಲಕ ಒಂದು ಹೆಲ್ದಿ ಸ್ಟಾರ್ಟ್ ತಗೊಂಡು ಆ ಕೆರಿಯರ್ ಅನ್ನೋ ಮಗು ಕೂಡ ಚೆನ್ನಾಗಿ ಬೆಳೀಲಿ. ಆಶಿಸ್ತಾ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್.